ನಮಗೆ ತುಂಬಾ ದಿವಸ ಆಯ್ತು ಒಂದು ಮಂದಿ ಫುಡ್ ಮಾಡ್ಬೇಕಂತ ಆಸೆ ಇಲ್ಲ, ಆದ್ರೂ ಮಂದಿ ಹೋಟೆಲ್ ಸಿಗ್ಲಿಲ್ಲ ನಮ್ಗೆ. ಇವತ್ತೊಂದು ಊರಲ್ಲಿ ಹೋಟೆಲ್ ಸಿಕ್ತು ನಮ್ಗೆ, ಫುಲ್ ಮಂದಿ ರೆಸ್ಟೋರೆಂಟ್ ಗೆ ನಾವು ಇವತ್ತು ಹೋಗ್ತಾ ಇರೋದು. ಕೂಡ 11 ಗಂಟೆ ರಾತ್ರಿ ಹೋಗಿರೋದು, ಅದಕ್ಕೆ ಅಣ್ಣ ಹೇಳ್ದ ಬಂದದ್ದು ಬಾರಿ ಬೇಗ ಆಗಿದೆ, ಬೇಗ ಹೋಗಿ ಈಗ ಮಂದಿ ಖಾಲಿ ಆಗುತ್ತೆ ಅಂತ. ಹೋಗುವಾಗ ಸಮಾಜದ ಕಾಮಿಡಿ ಕೂಡ ಇತ್ತು, ಆದ್ರೆ ಮೈನ್ ಹೈಲೈಟ್ ಅವನೇ ಹೇಳುದು ಅವನೇ ನಗಡು. ನಾವು ಅಲ್ಲಿಂದ ಕೈ ಮುಕ್ಕಾಲ ತೊಳ್ಕೊಂಡ್ರೆ ನಾವು ಮಂದಿ ಮಜ್ಲಿಸ್ಗೆ ಹೋಗಿ ಕುಳ್ತದ್ದು. ಅಣ್ಣ ಇಲ್ಲಿ ಕೂಡ ಕಾಮಿಡಿ ಇತ್ತು, ಮಾತ್ರ ಅಣ್ಣ ಇಲ್ಲಿ ಮಾತ್ರ ನಗಡ್ಲಿಲ್ಲ. ಕೂತು ಇವನ ಕಾಮಿಡಿ ಕೇಳಿ ನಂಗಂತೂ ಅರ್ಜೆಂಟ್ ಮೂತ್ರ ಬಂದದ್ದು. ಮೂತ್ರ ಮಾಡಿದ ಮಾತ್ರ ಈ ಟಾಯ್ಲೆಟ್ ಅಲ್ಲಿ. ಮೂತ್ರ ಹೋದ್ಮೇಲೆ ಸಿಗುವಂತ ಖುಷಿ ಇದೆಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಮಕ್ಕಳೇ. ಟಾಯ್ಲೆಟ್ ಇಂದ ಹೊರಗೆ ಬಂದಾಗ ಈ ಅನ್ನ ಮಾತ್ರ ಮಂದಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇವನ ಕಾರಣ ಮಂದಿ ಆರ್ಡರ್ ಮಾಡೋದು ಬಿಟ್ಟು ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮಂದಿ ಇಲ್ಲ ಅಂತ ಹೇಳಿದ ಮೇಲೆ ಅನ್ನ ಮತ್ತೆ ನಮ್ಮ ಮುಖನೇ ನೋಡ್ತಾ ಇಲ್ಲ. ಮತ್ತೆ ನಾನಂತೂ ಒಳ್ಳೆ ಬೇಜಾರಲ್ಲೇ ಬರ್ತಾ ಇರೋದು. ನಮ್ಮಸ್ ಮಾತ್ರ ಎಲ್ಲರ ಅಪ್ಪ ಅಮ್ಮನಿಗೆ ಬೈಕೊಂಡ್ ಬರ್ತಾ ಇರೋದು. ಅದಂತೂ ಫುಲ್ ಅಗ್ರೆಸಿವ್, ನಾನಂತೂ ಫುಲ್ ಬೇಸರ. ಲಾಸ್ಟಿಗೆ ಅತಿ ಆಸೆಗೆ ಅತಿಗೆ ನಾವು ಬೇರೆ ಹೋಟೆಲ್ಗೆ ಹೋಗ್ತಾ ಇರೋದು. ಶಮ್ಮಸ್ ಮುಖದಲ್ಲಿ ಬೇಸರ ಇದ್ರು ಬೇಸರ ಇಲ್ಲ ತರ ಬರ್ತಾ ಇರೋದು. ಹುಡುಕಿದ ಮೇಲೆ ಮೂನ್ ಸ್ಟಾರ್ ಹೋಟೆಲ್ ಸಿಕ್ತು. ಅಲ್ಲಿಗೆ ಬಂದು ನಾವು ಮಾತ್ರ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಚಿಕನ್ ಬಿರಿಯಾನಿಯಲ್ಲಿ ಇರುವ ಚಿಕನ್ ಗೆ ಶಮ್ಮಸ್ ಗಲಾಟೆ ಮಾಡ್ತಾ ಇರೋದು. ಅಲ್ಲಿಂದ ಸೀದಾ ನಾವು ಉದ್ದ ಹೆಸರಿನ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಬಂದು ನಾವು ಆರ್ಡರ್ ಮಾಡಿದ ಐಸ್ ಕ್ರೀಮ್ ಗಡ್ಬಡ್. ಆ ಐಸಿನ ಒಂದು ಐಸ್ ಕ್ರೀಮ್ ತಿಂದಾಗ ಮನಸ್ಸಿಗೆ ಒಂದು ಒಳ್ಳೆ ಖುಷಿ ಆಯ್ತು. ಮಂದಿ ಅಂತೂ ಮರ್ತೇವೆ. ಐಸ್ ಕ್ರೀಮ್ ತಿಂದಾಗ ಶಮ್ಮಸನ ಮುಖದಲ್ಲಿ ಒಂದು ಆನಂದದ ಖುಷಿ ನಾನು ನೋಡಿರೋದು. ನಾರ್ಮಲ್ ಖುಷಿಯಲ್ಲಿ ಒಂದು ವೆರೈಟಿ ಆಗಿ ಮುಖದಲ್ಲಿ ಖುಷಿ ಕೂಡ ಇತ್ತು. ಹೇಗೆ ಆದ್ರೂ ಉಳ್ದದ ನಾಳೆ